ಅವು ಕರ್ತನನ್ನು ಪ್ರೀತಿ ಮಾಡ್ತವೆ. ಅದಕ್ಕೆ ಅಪ್ಪ ಹೇಳ್ತಾರೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನ ಗಮನಿಸಿ ನೋಡಿ, ಗಮನಿಸಿ ನೋಡಿ. ಅವು ಬಿತ್ತುವುದಿಲ್ಲ, ಮಲ್ಲೇಶಪ್ಪ ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ದೇವರು ಅದಕ್ಕೆ ಲಿಪ್ಸ್ಟಿಕ್, ಪೌಡ್ರು, ಟಾನಿಕ್ ಎಲ್ಲ ಕೊಟ್ಟು ಸಾಕಿ ಒಂದು ಬಟ್ಟೆ, ಫ್ರಾಕು, ಬನೀನ್ ಏನಿಲ್ಲ ರೀ. ಅದಕ್ಕೆ ಏನು ಆಶ್ಚರ್ಯ. ಒಂದು ಕಟಿಂಗ್ ಅಂಗಡಿಗೆ ಹೋಗಲ್ಲ ರೀ ಅದು, ಒಂದು ಕಟಿಂಗ್ ಅಂಗಡಿಗೆ ಹೋಗಲ್ಲ, ಶಾಂಪೂ ತಗೊಳ್ಳಲ್ಲ, ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗಲ್ಲ, ಒಂದು ಕ್ಲಿನಿಕ್ ಹೋಗಲ್ಲ, ಮಸಾಜ್ ಸೆಂಟ್ರಿಗೆ ಹೋಗಲ್ಲ, ವ್ಯಾಯಾಮ ಮಾಡ್ಕೊಳ್ಳಲ್ಲ. ಆರಾಮಾಗಿ ಆರಾಮಾಗಿ ಗೂಡಲ್ಲಿ ಅಕ್ಕಿ ಹಾರ್ಕೊಂಡು ಜೀವನ ಮಾಡುತ್ತೆ. ಆಕಾಶದಲ್ಲಿ ಹಾರಾಡೋ ಅಕ್ಕಿಗಳನ್ನ ನೋಡಿ, ಅಕ್ಕಿ ಹಾರ್ಬೇಕಾದ್ರೆ ಹೌ ದ ಬರ್ಡ್ಸ್ ವಿಲ್ ಫ್ಲೈ ವಿತ್ ಅನ್ ಎಂಪ್ಟಿ ಸ್ಟಮಕ್ ಆರ್ ಫುಲ್ ಸ್ಟಮಕ್. ಖಾಲಿ ಹೊಟ್ಟೆಯೊಂದಿಗೆ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡುತ್ತೆ? ಗೂಡಿಂದ ಹೊರಗಡೆ ಹಾರತ್ತಲ್ಲ. ಹೊರಗಡೆ ಹಾರಬೇಕಾದ್ರೆ ಏನಕ್ಕೆ ಹಾರತ್ತೆ? ಎಲ್ಲೋ ಒಂದು ಕಡೆ ನನ್ನ ರಕ್ಷಕಂದು ಊಟ ಇಟ್ಟಿದ್ದಾನೆ ಅಂತ ಹೇಳ್ಕೊಂಡು ಹುಡ್ಕೊಂಡು ಹೋಗುತ್ತೆ. ಪ್ರಿಯ ಮಕ್ಕಳೇ, ಅದಕ್ಕೆ ಬೇಕಾದ ಊಟನ ದೇವರು ಎಲ್ಲ ಒಂದು ಕಡೆ ಇಟ್ಟಿದ್ದಾನೆ. ಆಗ ಒಂದು ಅಕ್ಕಿ ಕೂಡ ತನ್ನ ಊಟ ಬೇಕಂದ್ರೆ ಅದು ಗೂಡು ಬಿಟ್ಟು ಹೊರಗಡೆ ಹಾರಬೇಕು. ಇದೀರಾ? ಅದು ಗೂಡು ಬಿಟ್ಟು ಹೊರಗಡೆ ತನ್ನ ಕಂಫರ್ಟ್ ಝೋನ್ ಅಲ್ಲಿ ಕೂತ್ಕೊಂಡು ಅದು ಊಟ ಬರೋದಿಲ್ಲ. ಸೊ ಆಸ್ ಲಾಂಗ್ ಆಸ್ ಯು ರೆಸ್ಟ್ ಇನ್ ಯುವರ್ ಕಂಫರ್ಟ್ ಝೋನ್, ಯು ವಿಲ್ ನೆವರ್ ಗೆಟ್ ದ ಹ್ಯಾಂಡ್ ಆಫ್ ದ ಲಾರ್ಡ್ ಆನ್ ಯುವರ್ ಮಿನಿಸ್ಟ್ರಿ ಆರ್ ಆನ್ ಯುವರ್ ಲೈಫ್. ನಿನ್ನ ಜೀವನದಲ್ಲಿ, ನಿನ್ನ ಸೇವೆಯಲ್ಲಿ ಕರ್ತನ ಹಸ್ತ ನೋಡೋಕ್ಕಾಗಲ್ಲ. ನಿನ್ನ ಗೂಡು ಅನ್ನುವಂಥ ಕಂಫರ್ಟ್ಸ್ಗಳನ್ನ ಬಿಟ್ಟು ನೀನು ಆರಬೇಕು. ಅವತ್ತಿಂದ ಅಲ್ಫೋನ್ಸ್ ಅವರೇ, ನನ್ನ ಮೇಲೆ ಡಿಪೆಂಡ್ ಆಗಿಲ್ಲ, ನನ್ನ ಹೆಂಡತಿ ಮೇಲೆ ಡಿಪೆಂಡ್ ಆಗಿಲ್ಲ, ನಮ್ಮ ಅಕ್ಕನ ಮೇಲೆ ಡಿಪೆಂಡ್ ಆಗಿಲ್ಲ. ನನ್ನ ರಕ್ಷಕನಾದ ನನ್ನ ಕರ್ತನನ್ನ ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಹೃದಯದಿಂದಲೂ, ಪೂರ್ಣ ಬಲದಿಂದಲೂ ಆತನ ಪ್ರೀತಿಸ್ತಾರೆ. I will love my Lord with all my heart, with all my soul, with all my strength. ನಾನು ಅವನ್ನ ಪೂರ್ಣವಾಗಿ ಪ್ರೀತಿಸ್ತೇನೆ. I love my God like an itching Lord. ನನ್ನ ಹೃದಯ ಎಲ್ಲ ಅವರೇ, ನನ್ನ ಮನಸ್ಸೆಲ್ಲ ಅವರೇ, ನನ್ನ ತನುಮನಗಳೆಲ್ಲ ಅವರೇ. ನನ್ನ ರಕ್ತದ ಒಂದೊಂದು ತೊಟ್ಟಲ್ಲಿ ಕೊಡಲಿ ಕೂಡ ಒಂದೊಂದು ತೊಟ್ಟ ರಕ್ತ ಕಣಗಳಲ್ಲಿ ಆ ಯೇಸುವನ ಪ್ರೀತಿ ಚಿಮ್ಮಿ ಚಿಮ್ಮಿ ಆಗ್ತಾ ಇರುತ್ತ. ನನ್ನನ್ನು ಪ್ರೀತಿಸುವವರನ್ನ ನಾನು ಪ್ರೀತಿಸುತ್ತೇನೆ.
ಸಂತೋಷವಾಗಿ ಆಡಿ. ಸಂತೋಷವಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಏನ್ಬೇಕು? ಏಸಪ್ಪಗೆ, ಏಸಪ್ಪ ನಿನಗೆ ವಂದನೆ. ಗುಡ್ ಮಾರ್ನಿಂಗ್. ಹೆಂಡ್ತಿಗೆ ಹೋಗಿ ವಂದನೆ ಅಲ್ಲ, ಮಮ್ಮಗೆ ವಂದನೆ ಅಲ್ಲ. ಫಸ್ಟು ಎದ್ದಿದ ತಕ್ಷಣ ಜೀವ ಕೊಟ್ಟವ್ರು ಯಾರು? ಹೆಂಡ್ತಿನ, ದೇವರು, ಗಂಡನ, ಅತ್ತೆನ, ಮಾವನ? ದೇವರು. कौन दिया जीवन? परमेश्वर दिया. यीशु मसीह. उसको कैसे शुक्र गुजार करना? सुबह से परमेश्वर प्यारे पिता आपको नाम को शुक्र गुजार करते हैं प्रभु. तेरा नाम को महिमा प्रभु. तेरे नाम के महिमे आगलप्पा. यीशु मसीह तेरा नाम को महिमे. ಅಪ್ಪನಿಗೆ ಸ್ತೋತ್ರ ಸ್ತೋತ್ರ. ಅದೇ ಪ್ರೀತಿ. ಪ್ರೀತಿ ಇತ್ತು ಹೆಂಗಿರುತ್ತೆ ಅಲ್ವಾ? ಗಂಡ ಹೆಂಡತಿ ಇತ್ತು ತುಂಬ ಪ್ರೀತಿಯಾಗಿ ಹೆಂಗಿರ್ತಾನೆ? ಅವಳು ಅಡುಗೆ ಮನೆಗೆ ಹೋದ್ರೆ ಅಲ್ಲೇ ಹೋಗ್ತಿರ್ತಾನೆ ಅಲ್ವಾ? ಬೆಡ್ರೂಮ್ಗೆ ಹೋದ್ರೆ ಅಲ್ಲೂ ಹೋಗ್ತಿರ್ತಾನೆ. ಹೊರಗಡೆ ಹೋಗಿ ಕಸ ಹಾಕೋದ್ರೆ ನಾನೇ ಬರ್ತೀನಿ ಅಂತಾನೆ. ಪ್ಯಾರ್ ಕರೆಂಗ ಜ್ಯಾದಾ ತುಜಸೆ ಅಲ್ವಾ? ನಾವು ನೋಡ್ತೀವಿ ರೋಡಲ್ಲಿ ಹೆಣ್ಣಾಯಿ ಹೋಗ್ತಾ ಇದ್ರೆ 15 ನಾಯಿ ಹೋಗ್ತಾ ಇರುತ್ತೆ ಪ್ರೀತಿಯಿಂದ. ಹಂಗಾರೆ ನಗಬಾರ್ದು, ಅದು ಪ್ರೀತಿ. ಅದು ಸುಮ್ಮನೆ ಹೋಗಲ್ಲ. ಏನು ನಾಯಿ ನೆಕ್ಲೆಸ್ ಹಾಕೊಂಡೈತಾ? ಇಲ್ಲ ನಾಯಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದೈತಾ? ಇಲ್ಲ ನಾಯಿ ಜಡೆ ಹಾಕೊಂಡೈತಾ? ಇಲ್ಲ ಫ್ರಾಕ್ ಹಾಕೊಂಡೈತಾ? ಅದು कुछ भी नहीं है, लेकिन प्यार दिल में है, अंदर है. वो प्यार एक्सप्रेस करते हैं. ಹೆಣ್ಣಾಯಿ ಜೊತೆ ಗಂಡ ಏನು ಮಾಡುತ್ತೆ? ಬಾಲ್ಗಳು ಗಡಗಡಗಡಗಡ ಅಲ್ಲಾಡ್ಸ್ಕೊಂಡು ಹೋಗ್ತಾ ಇರುತ್ತೆ. ಆ ನಾಯಿಗಿರೋ ಬಾಲ ನಿಮ್ಗೆ ಇಲ್ವಲ್ರಿ? ಓ ಅಂತ ಕೂತಿರ್ತೀರ. ಎಲ್ಲಾನು ಒಂದು ದಿನ ನಾಯಿ KMC ಹಾಸ್ಪಿಟ್ಲಿಗೆ ಆಂಬುಲೆನ್ಸಲ್ಲಿ ಬೋಮ್ 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 ಅಂತ ಆಂಬುಲೆನ್ಸಲ್ಲಿ ಹೋಗೈತೆ ನಾಯಿಗಳು. ಎಲ್ಲಾನು ಒಂದು ನಾಯಿಗೆ ಓಪನ್ ಹಾರ್ಟ್ ಸರ್ಜರಿ, ಬೈ ಹಾರ್ಟ್ ಸರ್ಜರಿ, ಸ್ಟಡ್ಡು, ವೀಕು, ವಾಷರು, ನೆಟ್ಟು ಅದನ್ನು ಹಾಕೋರೆ. ಎಲ್ಲರೂ ಒಂದು ನಾಯಿ ಹೆಣ್ಣಾಯಿನ ಕರ್ಕೊಂಡು. ನನ್ನ ಹೆಂಡತಿಗೆ ತುಂಬ ವೀಕ್ ಆಗೋಳು, ಶುಗರ್ ಆಗೈತೆ, ಅವಳಿಗೆ ಕಿಡ್ನಿ ಡೌನ್ ಆಗೈತೆ. ಯಾವ ಕಿಡ್ನಿ ಸ್ಟೋನ್ ಆಗೈತೆ ಅಂತ ಹೆಣ್ಣಾಯಿ ಹೆಣ್ಣಾಯಿನ ಕರ್ಕೊಂಡು ಹೋಗೈತೆ. ಅನಿಲ್ ಮಸ್ಕತ್ತಲ್ಲಿ ಐತೆ ಆ ಥರ ನಾಯಿಗಳನ್ನ ಕರ್ಕೊಂಡು ಹೋಗೋದು ಇಲ್ಲ. ಮಸ್ಕತ್ತಲ್ಲಿ ಬಿಸ್ಕತ್ ಐತೆ ಅಷ್ಟೇ ಅಲ್ವಾ? ಎಲ್ಲಾದರೂ ನೋಡಿದ್ದೀರಾ? ಎಲ್ಲಾದರೂ ಒಂದು ಕಾಗೆ ಮರದಿಂದ ಕೆಳಗೆ ಬಿದ್ದು ನಾನು ಇವತ್ತು ನೇಣು ಹಾಕಿಕೊಳ್ತಾ ಇದ್ದೇನೆ, ನನ್ನ ಜೀವನದಲ್ಲಿ ದೇವರು ನನಗೆಲ್ಲ ಅನ್ಯಾಯ ಮಾಡಿದ್ದಾರೆ, ಕಾರಣ ನಾನು ತುಂಬ ಕಪ್ಪಗಿದ್ದೇನೆ ಅಂತೇಳಿ ನಾನು ನೇಣ ಕೊಡಿದ್ದೆ. ಅದು ಕಪ್ಪಗಿರಲಿ, ಕೆಂಪಗಿರಲಿ, ವೈಟಾಗಿರಲಿ, ಹೆಂಗೆ ಇರಲಿ ಕರ್ತನಿಗೆ ಸ್ತೋತ್ರ ಮಾಡುತ್ತೆ. ಒಂದು ನಾಯಿ ಎಲ್ಲಾದರೂ ಒಂದು ಕಡೆ IC ವಾರ್ಡಲ್ಲಿ ಹೋಗಿ ICU ಅಂತ ಕೂತ್ಕೊಂಡು ಮಲಗಿದೆಯಾ? ಎಲ್ಲಾದರೂ ನಾಯಿಗಳು ಬಂದು ಮನೋಜ್ ಬೆಳ್ತಂಗಡಿ ಚರ್ಚ್ ಆಸ್ಪತ್ರೆ ಹತ್ರ ಬಂದು ನಾಯಿ ತುಂಬ ಸೀರಿಯಸ್ ಆಗಿದೆ, ಶಂಕರಾಗೆ ಪಾರ್ವತಿಗೆ ಸೀರಿಯಸ್ ಆಗೈತೆ ಅಂತೇಳಿ ನಿಂತವರ. ಯಾರೋ ಒಂದು ತಾಯಿ ಫೋನಲ್ಲಿ ಪ್ರೇ ಮಾಡಿಸ್ಕೊಳ್ಳೋದು, ಪಾರ್ವತಿಗೆ ಪ್ರಾರ್ಥನೆ ಮಾಡಿ ಬದೆ 2 ತಿಂಗಳಿಂದ ವಾಂತಿ ಮೇಲೆ ವಾಂತಿ ಮಾಡ್ತಾ ಇದ್ದಾಳೆ. ಏನಮ್ಮ ಯಾಕೆ ಸ್ಕೂಲ್ ಹೋಗ್ಲಿಲ್ವಮ್ಮ? ಇಲ್ಲ ಸ್ಕೂಲ್ ಎಲ್ಲೂ ಹೋಗ್ತಿಲ್ಲಪ್ಪ. ಏನು ಎಷ್ಟು ವಯಸ್ಸು? 3 ವರ್ಷ ಆಯಿತು ಬದೆ. ಹೌದಾ? ಫೋಟೋ ಕಳಿಸಿ ಪ್ರೇ ಮಾಡ್ತೀನಿ ಅಂದರೆ ನಾಯಿನ ಫೋಟೋ ಕಳಿಸೋಳು. ಇನ್ನು ಕೆಲವರು ಅವಳಿಗೆ ತುಂಬ ಹುಷಾರಿಲ್ಲ. ಹೆಂಡ್ತಿನ ಇಲ್ಲ, ಅತ್ತೆನ ಇಲ್ಲ, ಆಂಟಿನ ಇಲ್ಲ, ಯಾವುದು ಕತ್ತೆ, ಹೆಣ್ಣು ಕತ್ತೆ. ಬೆಕ್ಕು ಹುಷಾರಿಲ್ಲ. ಜೆಸ್ಸಿ ಅಂತ ಹೆಸರು, ಬೆಕ್ಕ ಹೆಸರು ಜೆಸ್ಸಿ ಇಸ್ ನಾಟ್ ಫೀಲಿಂಗ್ ಬ್ಲಡ್, ಪ್ಲೀಸ್ ಪ್ರೇ ಫಾರ್ ಹರ್. ನಾನು ತಿಳ್ಕೊಂಡು ಯಾರು ಮೊಮ್ಮಗಳೇನೋ ತಿಳ್ಕೊಂಡೆ. ನೋಡಿದ್ರೆ ತಾತ ಹೇಳುತ್ತೆ ಇಲ್ಲ ಅದು ಪುಸಿ ಕ್ಯಾಟ್ ಅಂತ ಹೇಳ್ತಾರೆ. ನಾಯಿಗಳಿಗೆ ಜೆಸ್ಸಿ, ರೆಬೆಕಾ, ಸಾರಾ, ಅಬ್ರಾಮು, ಯಾಕೋಬು, ಯೂದ ಇಸ್ಕರಿಯೋತು ಇಂಥ ಹೆಸರು ಇಟ್ಕೊಂಡು ಏನು ಮಾಡಿದ್ದಾರೆ? ಹ್ಯಾವ್ ಯು ಎವರ್ ಸೀನ್ ಒನ್ ಡಾಗ್ ಹ್ಯಾಸ್ ಟೇಕನ್ ಸೂಸೈಡ್? ಎಲ್ಲಾದರೂ ನಾಯಿ ಸೂಸೈಡ್ ಮಾಡ್ಕೊಂಡು ನೋಡಿದ್ದೀರಾ? ಇಲ್ಲ. ಎಲ್ಲಾದರೂ ನಾಯಿ ಡೆತ್ ನೋಟ್ ಬರೆದು ಹೋಗೈತಾ ನಾನು ಸಾಯ್ತಾ ಇದ್ದೀನಿ ಅಂತೇಳಿ? ಒಂದೇ ಒಂದು ನಾಯಿ ಲ್ಯಾಕಿಂಗ್. ಯಾಕೆ ಗೊತ್ತಾ? ಅವು ಕರ್ತನನ್ನು ಪ್ರೀತಿ ಮಾಡ್ತೇವೆ. ಅದಕ್ಕೆ ಅಪ್ಪ ಹೇಳ್ತಾರೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ಗಮನಿಸಿ ನೋಡಿ, ಗಮನಿಸಿ ನೋಡಿ. ಅವು ಬಿತ್ತುವುದಿಲ್ಲ, ಮಲ್ಲೇಶಪ್ಪ ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ದೇವರು ಅದಕ್ಕೆ ಲಿಪ್ಸ್ಟಿಕ್ಕು, ಪೌಡ್ರು, ಟಾನಿಕ್ ಎಲ್ಲ ಕೊಟ್ಟು ಸಾಕಿ. ಒಂದು ಬಟ್ಟೆ, ಫ್ರಾಕು, ಬನೀನ್ ಏನಿಲ್ಲ ರೀ ಅದಕ್ಕೆ. ಏನು ಆಶ್ಚರ್ಯ! ಒಂದು ಕಟಿಂಗ್ ಅಂಗಡಿಗೆ ಹೋಗಲ್ಲ ರೀ ಅದು. ಒಂದು ಕಟಿಂಗ್ ಅಂಗಡಿಗೆ ಹೋಗಲ್ಲ, ಶಾಂಪೂ ತೊಗೊಳ್ಳಲ್ಲ, ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗಲ್ಲ, ಒಂದು ಕ್ಲಿನಿಕ್ ಹೋಗಲ್ಲ, ಮಸಾಜ್ ಸೆಂಟ್ರಿಗೆ ಹೋಗಲ್ಲ, ವ್ಯಾಯಾಮ ಮಾಡ್ಕೊಳ್ಳಲ್ಲ. ಆರಾಮಾಗಿ ಗೂಡಲ್ಲಿ ಅಕ್ಕಿ ಹಾರ್ಕೊಂಡು ಜೀವನ ಮಾಡುತ್ತೆ. ಆಕಾಶದಲ್ಲಿ ಹಾರಾಡೋ ಅಕ್ಕಿಗಳನ್ನ ನೋಡಿ. ಅಕ್ಕಿ ಹಾರಬೇಕಾದ ಹೌ ದ ಬರ್ಡ್ಸ್ ವಿಲ್ ಫ್ಲೈ ವಿತ್ ಅನ್ ಎಂಪ್ಟಿ ಸ್ಟಮಕ್ ಆರ್ ಫುಲ್ ಸ್ಟಮಕ್.
ಎಂಟಿ ಖಾಲಿ ಹೊಟ್ಟೆಯೊಂದಿಗೆ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡುತ್ತೆ? ಹಾರಿ ಹೋಗುತ್ತೆ. ಗೂಡಿಂದ ಹೊರಗಡೆ ಹಾರತ್ತೆ. ಅದು ಹೊರಗಡೆ ಹಾರಬೇಕಾದ್ರೆ ಏನಕ್ಕೆ ಹಾರತ್ತೆ? ಎಲ್ಲೋ ಒಂದು ಕಡೆ ನನ್ನ ರಕ್ಷಕ ಊಟ ಇಟ್ಟಿದ್ದಾನೆ ಅಂತ ಹೇಳ್ಕೊಂಡು ಹುಡ್ಕೊಂಡು ಹೋಗುತ್ತೆ. ಪ್ರಿಯ ಮಕ್ಕಳೇ, ಬೆಳಗ್ಗೆ ಎದ್ದ ತಕ್ಷಣ KFCಗೆ ಹೋಗ್ಲಾ, ಇಲ್ಲ ಮೆಕ್ಡೊನಾಲ್ಡ್ಗೆ ಹೋಗ್ಲಾ, ಬಂದರ್ ಸ್ಟೇಷನ್ ಹತ್ರ ಹೋಗ್ಲಾ ಅಂತ ಹೋಗೋದಿಲ್ಲ. ಅದು ಡಿಸೈಡ್ ಮಾಡಲ್ಲ. ಇವತ್ತು ಹೋಗಿ 2 ಚಟ್ನಿ ತಿಂದು ಬರ್ತೀನಿ, 2 ಇಡ್ಲಿ ವಡೆ ತಿಂದು ಬರ್ತೀನಿ ಅಂತ ನೇರವಾಗಿ ಹೋಟ್ಲಿಗೆ ಬರಲ್ಲ. ಅದು ಅದಕ್ಕೆ ಬೇಕಾದ ಊಟನ ದೇವರು ಎಲ್ಲ ಒಂದು ಕಡೆ ಇಟ್ಟಿದ್ದಾರೆ. ಆಗ ಒಂದು ಅಕ್ಕಿ ಕೂಡ ತನ್ನ ಊಟ ಬೇಕಂದ್ರೆ ಅದು ಗೂಡು ಬಿಟ್ಟು ಹೊರಗಡೆ ಆರಬೇಕು. ಇದೀರಾ? ಅದು ಗೂಡು ಬಿಟ್ಟು ಹೊರಗಡೆ ತನ್ನ ಕಂಫರ್ಟ್ ಝೋನ್ ಕೂತ್ಕೊಂಡು ಅದು ಊಟ ಬರೋದಿಲ್ಲ. ಸೊ ಆಸ್ ಲಾಂಗ್ ಆಸ್ ಯು ರೆಸ್ಟ್ ಇನ್ ಯುವರ್ ಕಂಫರ್ಟ್ ಝೋನ್, ಯು ನೆವರ್ ಗೆಟ್ ದ ಹ್ಯಾಂಡ್ ಆಫ್ ದ ಲಾರ್ಡ್ ಆನ್ ಯುವರ್ ಮಿನಿಸ್ಟ್ರಿ ಆರ್ ಆನ್ ಯುವರ್ ಲೈಫ್. ನಿನ್ನ ಜೀವನದಲ್ಲಿ, ನಿನ್ನ ಸೇವೆಯಲ್ಲಿ ಕರ್ತನ ಹಸ್ತ ನೋಡೋಕ್ಕಾಗಲ್ಲ. ನಿನ್ನ ಗೂಡು ಅನ್ನುವಂಥ ಕಂಫರ್ಟ್ ಝೋನ್ನ ಬಿಟ್ಟು ನೀನು ಆರಬೇಕು. ಅವತ್ತಿಂದ ಅಲ್ಫೋನ್ಸ್ ಅವರೇ, ನನ್ನ ಮೇಲೆ ಡಿಪೆಂಡ್ ಆಗಿಲ್ಲ, ನನ್ನ ಹೆಂಡತಿ ಮೇಲೆ ಡಿಪೆಂಡ್ ಆಗಿಲ್ಲ, ನಮ್ಮ ಅಕ್ಕನ ಮೇಲೆ ಡಿಪೆಂಡ್ ಆಗಿಲ್ಲ. ನನ್ನ ರಕ್ಷಕನಾದ ನನ್ನ ಕರ್ತನನ್ನು ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಹೃದಯದಿಂದಲೂ, ಪೂರ್ಣ ಬಲದಿಂದಲೂ ಆತನ ಪ್ರೀತಿಸ್ತಾರೆ. I will love my Lord with all my heart, with all my soul, with all my strength. ನಾನು ಅವನ್ನ ಪೂರ್ಣವಾಗಿ ಪ್ರೀತಿಸ್ತೇನೆ. ಐ ಲವ್ ಮೈ ಗಾಡ್ ಲೈಕ್ ಎನ್ ಇಚ್ಚಿಂಗ್ ಲಾರ್ಡ್. ನನ್ನ ಹೃದಯ ಎಲ್ಲ ಅವರೇ, ನನ್ನ ಮನಸ್ಸೆಲ್ಲ ಅವರೇ, ನನ್ನ ತನುಮಲಗಳೆಲ್ಲ ಅವರೇ. ನನ್ನ ರಕ್ತದ ಒಂದೊಂದು ತೊಟ್ಟಲು ಕೊಡಲಿ ಕೂಡ, ಒಂದೊಂದು ತೊಟ್ಟು ರಕ್ತ ಕಣಗಳಲ್ಲಿ ಆ ಯೇಸುವನ ಪ್ರೀತಿ ಚಿಮ್ಮಿ ಚಿಮ್ಮಿ ಹರಿತಾ ಇದೆಯಪ್ಪ. ಆ ಪ್ರೀತಿ ನಮಗೆ ಬರಬೇಕು ಮಕ್ಕಳೇ, ಬರಬೇಕು. ಆ ಥರ ಪ್ರೀತಿಸೋರಿಗೆ ಅಪ್ಪ ಹೇಳ್ತಾರೆ. Proverbs chapter 8 verse 21 verse 16 ವಾಕ್ಯ ಹೇಳುತ್ತೆ. verse 16 it says 17, ನನ್ನನ್ನು ಪ್ರೀತಿಸುವವರನ್ನ ನಾನು ಪ್ರೀತಿಸುತ್ತೇನೆ. ಹೇಳಿ, ನನ್ನನ್ನು ಪ್ರೀತಿಸುವವರನ್ನ ಜೋರಾಗಿ ಹೇಳ್ರಿ. ಏನ್ರಿ? ನನ್ನ ಪ್ರೀತಿಸುವವರನ್ನ, ನನ್ನನ್ನು ಪ್ರೀತಿಸುವವರನ್ನ ಜೋರಾಗಿ, ನನ್ನ ಪ್ರೀತಿಸುವವರನ್ನ, ನನ್ನನ್ನು ಪ್ರೀತಿಸುವವರನ್ನ ನೀ ಹೇಳ್ಬೇಕಾ? ನನ್ನ ತಗೊಂಡು ಅಡ್ಮಿಟ್ ಮಾಡ್ರಿ. ಇವಳನ್ನ ಒಂದು ಬರ್ಬೇಕ್ರಿ ಉತ್ಸಾಹ. ಅದೇ 1 ಲಕ್ಷ ರೂಪಾಯಿ ನೋಟ್ ಕೊಡ್ತೀನಿ ಅಂತ ಹೆಂಗೆ ತೊಳ್ತೀರಾ? ಪ್ರದೇ ಬಂದ್ಬಿಟ್ಟು ಹತ್ರ ಈಗಲೇ ಬಂದ್ಬಿಡ್ಲಾ? ನಿಗ್ರಿತಾ ಇರ್ತೀರಾ, ಎಗ್ರಿ ಬರ್ತಿರ್ತೀರಾ. ಇಲ್ಲ, ಆರಾಧನೆ ಎಂಡಿಂಗಲ್ಲಿ ಕೊಡ್ತೀನಿ. ನಿಮ್ಮ ಮನುಷ್ಯರು ಅಲ್ಲೇ ಎಕ್ಸೈಟಾಗಿ ಕ್ಯೂರಿಯಾಸಿಟಿ ಆಗ್ಬಿಡುತ್ತೆ. ಯಾವಾಗ ಕೊಡ್ತಾರೆ ಬ್ರದರ್ 1 ಲಕ್ಷ ಅಂತೇಳಿ? 1 ಲಕ್ಷಕ್ಕಿಂತಲೂ 1 ಕೋಟಿಗಿಂತಲೂ ಬೆಲೆ ಬಾಳತಕ್ಕ ವಾಕ್ಯ. ಹೇಳಿ, ನನ್ನ ಪ್ರೀತಿಸುವವರನ್ನ, ನನ್ನನ್ನು ಪ್ರೀತಿಸುವವರನ್ನ ನಾನು ಪ್ರೀತಿಸುತ್ತೇನೆ, ನಾನು ಪ್ರೀತಿಸುತ್ತೇನೆ. ನನ್ನನ್ನು ಆತುರದಿಂದ ಹುಡುಕುವವರನ್ನ, ನನ್ನನ್ನು ಆತುರದಿಂದ ಹುಡುಕುವವರನ್ನ ನನ್ನನ್ನು ಕಂಡುಕೊಳ್ಳುತ್ತಾರೆ, ನನ್ನನ್ನು ಕಂಡುಕೊಳ್ಳುತ್ತಾರೆ. ನನ್ನಲ್ಲಿ ಕರೆನ್ಸಿಗಳು, ಡಾಲರ್ಗಳು, ಬೆಳ್ಳಿ ಬಂಗಾರಗಳು, ಶ್ರೇಷ್ಠ ಸಂಪತ್ತುಗಳು, ನೀತಿಯು ತುಂಬಿ ತುಳುಕುತ್ತದೆ. ನಾನು ಹಿಡಿದಿರುವ ದಾರಿ ನೀತಿಯ ದಾರಿ. ಹೀಗಿರಲು ನನ್ನನ್ನು ಪ್ರೀತಿಸುವವರಿಗೆ ಅಲ್ಮೇಲೆಗಳನ್ನು ತೆರೆದು ಹಣದ ಬಾಧ್ಯತೆಗಳನ್ನು ಕೊಟ್ಟು ಅವರ ಬೊಕ್ಕಸಗಳನ್ನು ತುಂಬಿಸುತ್ತೇನೆ. Oh, bless the Lord, praise the Lord. What क्या खुदा से? What is God says? I'll open the windows of the heaven. ಅವರಿಗೆ, ನನ್ನ ಪ್ರೀತಿಸೋರಿಗೆ ಹಣದ ಬಾಧ್ಯತೆಗಳು, ಹೇಳಿ, ಹಣದ ಬಾಧ್ಯತೆಯನ್ನು ತೆರೆದು ದೊರಕಿಸಿ ಅಂದ್ರೆ ಏನ್ ಮಾಡ್ತಾರೆ? ಹಣ, ನಾವು ಸೂಪರ್ ನ್ಯಾಚುರಲ್ ಹಣ ಕೊಂಡ್ಬಿಡ್ತಾರೆ. ಹಣ ಅದವ್ರು ಕೊಡೋಕ್ಕೆ ಮುಂಚೆ ನೀನು ಮಾಡಬೇಕು, ನೀನು ಸ್ವಲ್ಪ ಹಣನ ಬಿತ್ತಬೇಕು ಅಲ್ವಾ? ಬೋರ್ವೆಲ್ ಹತ್ರ ಹೋಗಿ ನೋಡಿ, ನೀರು ಹೊಡೀರಿ, ನೀರು ಬರೋದಿಲ್ಲ. ಫಸ್ಟ್ ಏನು ಮಾಡ್ಬೇಕು? ಒಂದು ಬಕೆಟ್ ಅಷ್ಟು ನೀರು ಹಾಕ್ಬೇಕಲ್ಲಿ. ನೀರು ಹಾಕಿದ ಮೇಲೆ ಆಮೇಲೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿ ನೀರು ಚಿಮ್ಕೊಂಬರುತ್ತೆ. ಇಡೀ ಊರಿಗೆ ನೀವು ಸಪ್ಲೈ ಮಾಡ್ಬೋದು ಅಲ್ವಾ? ಅವಾಗ ಹೆಂಗೆ ಬಂತು ನೀರು? ಅದೇ ಬೇದ, ನಾನು ಹಾಕ್ತೆ ಬೇದ. ಇಲ್ಲ, ನೀನು ಹಾಕಿದ್ದಕ್ಕೆ ನೀರು ಬರಲಿಲ್ಲ. ನೀರನ್ನ ಆಲ್ರೆಡಿ ದೇವ್ರ ಭೂಮಿಯೊಳಗೆ ಇಟ್ಟಿದ್ದಾರೆ. ಆ ಲಾ ಏನಂದರೆ, ಆ ಸಿಸ್ಟಮು, ಆ ಬೋರ್ವೆಲ್ ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತಂದರೆ, ಸಟನ್ ಅಮೌಂಟ್ ಆಫ್ ವಾಟರ್ ವೆನ್ ಯು ಪೋರ್ ಇನ್ಸೈಡ್ ದ ವಾಟರ್, ಆ ಪೈಪಲ್ಲಿ ಹಾಕಿದ ತಕ್ಷಣ ಅದು ಫಿಲ್ ಆಗಿ ಅಲ್ಲಿಂದ ನೀನು ಆ ಪಂಪ್ನ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ನೀರು ಹೊಡ್ಕೊಂಡ್ಬಂದ್ಬಿಡುತ್ತೆ. ನೀರು ಹಾಕಿದ್ದೀನಿ, ನೀರು ಬರೋದಕ್ಕಾಗಿ ಸ್ತೋತ್ರ. ಇಲ್ಲ ನನ್ನ ಮಗನೇ, ಬರೋದಿಲ್ಲ ಅದು. ನೀನೇನು ಮಾಡ್ಬೇಕು? ಅದನ್ನು ಹೇಳಿ, ಹಿಂಗೆ ಮಾಡಿ. ಎಲ್ಲರೂ ನಿಂತ್ಕೊಳ್ಳಿ, ಎಲ್ಲ ನಿಂತ್ಕೊಳ್ಳಿ. ಸ್ವಲ್ಪ ಕೆಲಸ ಕೊಡೋಣ. ಜೋತಾಗಿ ಬಂದಿದ್ರೆ ಅಡ್ಮಿಟ್ ಆಗಿ ಇವಾಗಲೇ ಡಿಸ್ಚಾರ್ಜ್ ಆಗಿ ಬಂದಂಗೆ ಹೊಡೀರಿ, ಪಂಪ್ ಹೊಡೀರಿ. 1 2 ಹೇಳಿ, 3 4 5 6 7 ಬಾಯಿ ಅದಕ್ಕೆ ತೆಗಿಬೇಕು. ಆಮೇಲೆ ಹಲ್ಲೆಲೂಯಾ ಹೇಳಿ ಜೋರಾಗಿ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ನೀನೊಬ್ಬ ಮಾತು ಹೇಳಪ್ಪ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ, 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 ಆಮೆನ್, ಹಲ್ಲೆಲೂಯಾ, ಬಾಬಾ, ಹಲ್ಲೆಲೂಯಾ, ಅಪ್ಪ, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಬಾಬಾ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ,
hallelujah, Hallelujah. amen, Amen. hallelujah, Hallelujah. Amen. hallelujah, ಬಾಯ್ ತೆಗಿರಿ Hallelujah, Baba Baralabari Shaba Baralabaralaba. Hallelujah, Baba Baralaba. Tolalabaralabari Shaba Baralabalaba. Hallelujah, Baba Baralabara. ಸ್ತೋತ್ರಪ್ಪ. ನಿಮ್ಮ ಪ್ರಶ್ನೆಗಳಿಂದ ಬಂದಿರೋದಕ್ಕಾಗಿ ಸ್ತೋತ್ರಪ್ಪ. ವಾಕ್ಯದಿಂದ ಬಲಪಡಿಸಿರೋದಕ್ಕಾಗಿ ಸ್ತೋತ್ರಪ್ಪ. Hallelujah, ಪೈಸವೇ ಸ್ತೋತ್ರಪ್ಪ. ಸ್ತೋತ್ರ ತಂದೆ. Hallelujah. Hallelujah, ಪೈಸವೇ ಸ್ತೋತ್ರ ತಂದೆ. ಅಲ್ಲಪ್ಪ. ದೇವ್ರಿಗೆ ಸ್ತೋತ್ರ. ನಿಮ್ಮಲ್ಲ ಆ ಸ್ಪಾಂಟೇನಿಯಸ್ ಜಾಯ್ ಬರ್ತಾ ಇರ್ಬೇಕು ಮಕ್ಕಳೇ. ಸ್ಪಾಂಟೇನಿಯಸ್ ಜಾಯ್ ಇರಬೇಕು. ದೇವ್ರಿಗೆ ಸ್ತೋತ್ರ ಅಲ್ವಾ. ಸರ್ಕಸ್ ಎಲ್ಲ ನೋಡಿ ನಗಿಸ್ತಾರೆ, ಅವ್ರಿಗೆಲ್ಲ ಸಂಬಳ ಕೊಡ್ತಾರೆ. ಮಶಾಣಕ್ಕೆಲ್ಲ ನೋಡಿ ಅವ್ರು ಅಳ್ತಾರೆ, ಸಾವು ಮುಂದೆ ನಿಂತ್ಕೊಂಡು ಅಳ್ತಾರೆ. ಅವ್ರು ಹೇಳ್ತಾರೆ ಸಾಯ್ಬೇಕಾದ್ರೆ ಸತ್ತಿದ್ರಲ್ಲಿ ನಿಮ್ಮ ತಾಯಿ ಹೆಂಗೆ ಸತ್ತರು, ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ. ಅಯ್ಯೋ ಅಕ್ಕ, ನಿನಗೆ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ ಅಲ್ಲ ಅಕ್ಕ ಉಪ್ಪಿನಕಾಯಿ ತಿನ್ನೋರು ಯಾರಕ್ಕ ಅಳ್ತಾರೆ ಅವರು. ಆಮೇಲೆ ಅಳು ನಿಲ್ಲಿಸ್ಬಿಟ್ಟು 20 ರೂಪಾಯಿ ತೊಗೊಂಡು ಹೋಗ್ಬಿಡ್ತಾರೆ ಅವರು. ಅಳೋರು ಇದ್ದಾರಲ್ಲಿ. ಅಲ್ಲೇ ಬಂದು ಕೇಳ್ತಾರೆ ಸಮಾಧಿಗೆ ಹೋದರೆ ನಿವೇದಿತವ್ರೆ, ಸರ್ ಅಳಬೇಕಾ ಸರ್? ಹೌದಮ್ಮ ಅಳಬೇಕು. ನಾವು 8 ಜನ ಇದ್ವಿ. ಅಳಿ ಏನು ನಿಮ್ಮ ತಾಯಿ ಏನು ತಿಂತಾಯಿದ್ರು? ಉಪ್ಪಿನಕಾಯಿ ತುಂಬ ಇಷ್ಟ, ಆಲಿಕ್ಸ್ ಅಂದರೆ ತುಂಬ ಇಷ್ಟ, ಎಲೆಡಿಕೆ ಅಂದರೆ ಪಂಚ ಪ್ರಾಣ ಅವ್ರಿಗೆ. ಬಂಗುಡೆ ಅಂದರೆ ಬಂಗಾನು ಬಿಟ್ಟು ಮಾರ್ಬಿಡ್ತಾರೆ. ಬಂಗುಡೆ ಇಷ್ಟು 4 ಐಟ್ಗಳು. ಅಕ್ಕ, ಜಸಿ ಅಕ್ಕ, ಚಿಸೋಜ ಅಕ್ಕ, ನೀನು ಕೊರಡೆ, ನೀನು ಬಂಗಡೆ ಮೀನು ತಿಂತಾಯಿದ್ದೆ, ಇವಾಗ ತಿನ್ನೋರು ಯಾರಕ್ಕ? ಎದೋಳಿ ಅಕ್ಕ ನಾವು ಇವ್ರು ನೆನೆಸ್ಕೊಂಡು ನಮ್ಮ ಚೆನ್ನಾಗಿ ಇವ್ರು ಅಳಬೇಕು ಅವರು. ಆಡ್ದವರೆಲ್ಲ ಹತ್ತಿದ ಮೇಲೆ ಸರ್ ಎಷ್ಟು ಪೀಸು? 500 ರೂಪಾಯಿ ತೊಗೊಂಡು ಹೋಗ್ಬಿಡ್ತಾರೆ ಅಲ್ವಾ. ಈ ಥರ ಬಾಡಿಗೆಗಳದು, ಬಾಡಿಗೆಗೆ ನಗೋ ಸಭೆ ಅಲ್ಲ ಇದು. ಇಟ್ಸ್ ಕಮಿಂಗ್ ಫ್ರಮ್ ಯುವರ್ ವಿದಿನ್ ಯುವರ್ ಹಾರ್ಟ್. ನಿನ್ನೊಳಗಿಂದ ಉಕ್ಕಿ ಬರಬೇಕು. ಚಪ್ಪಾಳೆ ಬರಿ, ವಿಜಿಲಡೆ. ಮನೋಜ್ ಎದುರುಬಿಟ್ಟಾನೆ. ಕೂತ್ಕೊ ಎದುರುಬೇಡಪ್ಪ. ಅವ್ರು ಯಾರು ಬರಲ್ಲ ಬಿಡಪ್ಪ. ಹೋದ ಐಸಕ್ ಹೋಗಿ ಬಚ್ಕೊಂಬಿಟ್ಟಾರ ಆ ಕಡೆ. ಎದುರುಬೇಡಪ್ಪ. ದಾಮಿ ಕಾಯತು ಉದರಿ ನೋಡೋದ. ನಮ್ಗೆ ಆ ಸಂತೋಷದ ಚಿಲಿಮೆ ನಮ್ಗೆ ಕೊಟ್ಟಿದ್ದಾರೆ. ಬ್ರದರ್ ಹೆಂಗೆ ನಿಂತಿರ್ತಾರೆ. ನಾನು ಯಾವಾಗಲೂ ಸೈಲೆಂಟಾಗಿ ಬಂದು, ಪ್ರಿಯರಾದ ದೇವ ಮಕ್ಕಳೇ, ಇವತ್ತು ನಾವು ವಾಕ್ಯವನ್ನು ಗಮನಿಸೋಣ. ದೇವರು ನಮ್ಮನ್ನು ಇಷ್ಟ ಆಗಿ ಪ್ರೀತಿಸಿದ್ದಾರೆ, ಬರಲಾ ಟಾಟಾ ಅಂತ ಹೋದರೆ ನೀವು ಉದ್ಧಾರ ಆಗ್ತೀರಾ? ನೀವು ಹಂಗೇ ಇರ್ತೀರ ಅಲ್ವಾ. ಅದಕ್ಕೆ ಬೆಂಗಳೂರಲ್ಲಿ ಕೇಳ್ತಾರೆ, ಅದೇನು ಫಸ್ಟ್ ಅಷ್ಟು ಜೋಕ್ ಮಾಡಿದ್ರು ಕೂಡ ಆ ಮಂಗಳೂರವ್ರು ನಗೋದೇ ಇಲ್ಲ. ಅಯ್ಯೋ ನಗಲ್ಲಪ್ಪ, ಅವರು ತುಂಬ ನಗಲ್ಲ. ಯಾಕಂದ್ರೆ ನಕ್ಕಿ ಹಲ್ಗಳು ಬಿದ್ದೋಗಿದೆ, ಮತ್ತೆ ಬೇರೆ ಪ್ಲಾಸ್ಟಿಕ್ ಹಲ್ಗಳು ಹಾಕೊಂಡವ್ರಪ್ಪ ಅವರು. ತುಂಬ ನಕ್ಕಿ ಅವ್ರು ನೆಗೆದು ಎಲ್ಲ ಅವ್ರ ಹಲ್ಗಳೆಲ್ಲ ಉದ್ರೋಗೈತಪ್ಪ. ಇವಾಗ ಹಂಗೆ ಹಾಕಿರೋದೆಲ್ಲ ಪ್ಲಾಸ್ಟಿಕ್ ಹಲ್ಗಳಪ್ಪ. ತಿರ್ಗಾ ನಕ್ಬಿಟ್ರೆ ಅಲ್ಲಿ ಎಲ್ಲಿ ಬಿದ್ದೋಗುತ್ತೆ ಅಂತೇಳಿ ಡೆಂಟಲ್ ಹತ್ರ ಹೋಗಿ ಮೆಂಟಲ್ ಆಗಿ ಕೊನೆಗೆ ಡೊಂಟಲ್ ಆಗಿ ಹೋಗ್ಬಿಟ್ಟಿದಾರಪ್ಪ. ಏನು ಮಾಡೋದಪ್ಪ. ಅಲ್ಲಪ್ಪ ಅಷ್ಟು ಇಷ್ಟು ನಗ್ಸ್ತೀರ ನೀವು ಮತ್ತೆ ಗಳಗಳ ಅಂತ ನಗ್ತಿರ್ತೀರ. ಅವ್ರ ಗರಗರ ಅಂತ ಸೈಲೆಂಟಾಗಿ ಕೂತಿರ್ತಾರೆ. ನಾವು ನಗೋದಿಲ್ಲವೋ? ಇಲ್ಲ, ನಾವು ನಗೋದಿಲ್ಲ. ಖುಷಿ, ಅದಕ್ಕೆ ಖುಷಿ ಪಡೋಕ್ಕೆ ನೀವು ಏನು ಮಾಡಬೇಕು? ಕಣ್ಣು ಓಪನ್ ಮಾಡೋ, ಕಣ್ಣು ಅಲ್ಲಯ್ಯ ಆ ಥರ ಖುಷಿ ಪಡಬೇಕು. ಅದು ಮಾಡೋದು ಬಿಟ್ಬಿಟ್ಟು ಅಂತ ಹಿಂಗೆ ಕೂತ್ಕೊಂಡ್ರೆ ಸೈತಾನ ಪಕ್ಕದಲ್ಲಿ ಕೂತ್ಕೊಂಡು 2 ಬೆಲ್ಟ್ ಹಾಕ್ಬಿಡ್ತಾರೆ ಬಾಯಿಗೆ. ಆಮೇಲೆ ಏನು ಹೇಳ್ತೀರಾ? ನಾನು ಚರ್ಚೆಗೆ ಹೋದೆ, ಏನೋ ನನಗೆ ಪ್ರಯೋಜನ ಆಗಲಿಲ್ಲ ಅಂದ್ಬಿಡ್ತಾರೆ. ಯಾಕೆ ಪ್ರಯೋಜನ ಆಗಲ್ಲ? ಇಲ್ಲೇನು ಮಾಡಬೇಕು? ಕರೆಕ್ಷನ್ ಮಾಡಿಬಿಡ್ತಾರೆ ನಿಮ್ಮನ್ನು. ಏನೇ ಬಡತನ ಇದೆಯಾ, ನೋವಿದೆ ಇರಲಿ, ಇದೆಲ್ಲ ದಾಟ್ಕೊಂಡು ಹೊರಗಡೆ ಬಂದುಬಿಡ್ತೀರಾ. ಬ್ಲೆಸ್ಸಿಂಗ್ ಆಗ್ಬಿಡುತ್ತೆ ನಿಮಗೆ. ಅಪ್ಪ ಹೇಳ್ತಾರೆ, ನನ್ನನ್ನು ಪ್ರೀತಿಸೋನ ನಾನು ಪ್ರೀತಿಸ್ತೇನೆ. ಹೇಳಿ, ನಾನು ನನ್ನನ್ನು ಪ್ರೀತಿಸೋರನ್ನ ಯಾವುದನ್ನು ಪ್ರೀತಿ ಮಾಡ್ತೀರಾ? ಅದೇ ಹೇಳ್ತಾರೆ, ನೀವು ಹಣವನ್ನು ದೇವರನ್ನ ಎರಡನ್ನೂ ಪ್ರೀತಿ ಮಾಡೋಕ್ಕಾಗಲ್ಲ. ದೇವರನ್ನ ಪ್ರೀತಿಸಿ. ಯು ಕಾಂಟ್ ಸರ್ವ್ ಗಾಡ್ ಅಂಡ್ ಮ್ಯಾಮ್. ಐದರ್ ಯು ಹ್ಯಾವ್ ಟು ಲೀವ್ ಗಾಡ್, ಆರ್ ಯು ಹ್ಯಾವ್ ಟು ಸರ್ವ್ ಮನಿ, ಆರ್ ಯು ಹ್ಯಾವ್ ಟು ಲೀವ್ ಮನಿ ಆ್ಯಂಡ್ ಸರ್ವ್ ಗಾಡ್. ವಾಟ್ ಯು ವಾಂಟ್ ಟುಡೇ? ಯಾವುದನ್ನು ಪ್ರೀತಿ ಮಾಡ್ತೀರಾ? ದೇವರನ್ನ. ಯು ಹ್ಯಾವ್ 2 ಮಾಸ್ಟರ್ಸ್, ಒನ್ ಇಸ್ ಗಾಡ್ ಆ್ಯಂಡ್ ಸೆಕೆಂಡ್ ಇಸ್ ಮನಿ. ಒಂದು ದೇವರು, ಇನ್ನೊಂದು ಹಣ. ಯಾವುದನ್ನು ಪ್ರೀತಿ ಮಾಡ್ತೀರಾ? ದೇವನ ಪ್ರೀತಿ ಮಾಡ್ತೀಯಾ? ಆಗ ದೇವನ ಪ್ರೀತಿ ಮಾಡಿ ಹೃದಯದಲ್ಲಿರುತ್ತೆ. ಅದಕ್ಕೆ ದೇವರು ಹಾಕಿಡುತ್ತೆ, ನಿನ್ನ ಮನಸ್ಸು ಎಲ್ಲಿ, ನಿನ್ನ ಗಂಟು ಎಲ್ಲಿದೆಯೋ ನಿನ್ನ ಹೃದಯ ಅಲ್ಲೇ ಇರುತ್ತೆ. ನಿನ್ನ ಹೃದಯ ಅಲ್ಲೇ ಇರುತ್ತೆ. ವೇರ್ ದೇರ್ ಇಸ್ ಯೋರ್ ಟ್ರೆಜರ್ ದೇರ್ ಶಲ್ ಬಿ ಯೋರ್ ಹಾರ್ಟ್. ಅವಾಗ ಏನು ಹೇಳುತ್ತೆ? ನಿನ್ನ ಹೃದಯದಿಂದ ಮನಪೂರ್ವಕವಾಗಿ ಸ್ತೋತ್ರ ಮಾಡು, ಪ್ರೀತಿ ಮಾಡುವಂತೆ. ಆ ಹೃದಯದಲ್ಲಿ ತುಂಬಿರೋ ದೇವ್ರು ಬಂದ್ಬಿಟ್ರೆ, ಅದಕ್ಕೆ ವಾಕ್ಯ ಹೇಳ್ತಾರೆ, ಏಸಪ್ಪ ಹೇಳ್ತಾರೆ, ಮೋಸ ಹೇಳ್ತಾರೆ ಆ ಚರ್ಚಿಗೆ, ಈ ವಾಕ್ಯಗಳು ಯಾವಾಗಲೂ ನಿಮ್ಮ ಹೃದಯದಲ್ಲಿ ಇರಬೇಕು. ಹಣ ಇರಬಾರ್ದು. ಹಣ ಕಾಲು ಕೆಳಗಿಡು. ಹಣ ನೀನು ಎಲ್ಲಿರಬೇಕು? ಕೆಳಗಡೆ. ದೇವ್ರ ವಾಕ್ಯ ನಿನ್ನ ಹೃದಯದಲ್ಲಿದ್ದು ಹಣವನ್ನು ಕಾಲು ಕೆಳಗಿಡು. ಯೂಸ್ ಮನಿ, ಸರ್ವ್ ಗಾಡ್. ಬಟ್ ಡೆವಿಲ್ ಮೇಡ್ ಯೂಸಿಂಗ್ ಗಾಡ್ ಆ್ಯಂಡ್ ಸರ್ವಿಂಗ್ ಮನಿ.
ಮನಿ ಹ್ಯಾಸ್ ಬಿಕಮ್ ದರ್ ಗಾಡ್ ಟುಡೇ ಇನ್ ದಿಸ್ ವರ್ಲ್ಡ್. ಪ್ರಪಂಚದಲ್ಲಿ ದುಡ್ಡೇನಾಗೋಯ್ತು? ದೇವರಾಗಿದೆ. ದುಡ್ಡೇ ದೇವರು. ದೊಡ್ಡಪ್ಪ, ಮೊಬೈಲೇ ಅದರಪ್ಪ. ದುಡ್ಡೇ ದೊಡ್ಡಪ್ಪ, ಮೊಬೈಲೇ ಚಿಕ್ಕಪ್ಪ. ಮೊಬೈಲಪ್ಪ. ಊಟ ಬಲ್ಲವನಿಗೆ ರೋಗವಿಲ್ಲ, ಮೊಬೈಲ್ ಇಲ್ಲದವನಿಗೆ ಮರ್ಯಾದೆನೇ ಇಲ್ಲ. ಅವನಿಗೆ ಊಟ ಬಲ್ಲವನಿಗೆ ರೋಗವಿಲ್ಲ, ಮೊಬೈಲ್ ಇಲ್ಲದವನಿಗೆ ಮರ್ಯಾದೆ ಇಲ್ಲ. ದುಡ್ಡೇ ದೊಡ್ಡಪ್ಪ, ಮೊಬೈಲೇ ಅದರಪ್ಪ. ಬಾಲಕನಿಗೆ ಮೊದಲ ಪಾಠಶಾಲೆ ಮೊಬೈಲೇ ಮೊದಲ ಪಾಠಶಾಲೆ, ವಯಸ್ಸಾದವನಿಗೆ ಅದೇ ಮೊಬೈಲೇ ಅನಾಥ ಶಾಲೆ. ಹುಚ್ಚು ಒಯ್ಯೋ 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 ಒಯ್ಯೋ, ಆ ರೀಲ್ಸ್ ಒಯ್ಯೋ ಒಯ್ಯೋ ಹೇಳ್ತಾ ಇರ್ತದೆ ನೋಡಿ. 2 ಅವರ್ 3 ಅವರ್ ಅದು ನಗದು ಬಿದ್ದು ಹೋಗೋವರೆಗೂ ರೀಲ್ಸ್ ನೋಡ್ಕೊಂಡಿರ್ತಾರೆ. ಅದೇನು ನೋಡ್ತಾವೆ ಮುಂಡೆದು ಗೊತ್ತಿಲ್ಲ ನೋಡಿ ಅಲ್ವಾ. ಏನೇನೋ ತೋರಿಸ್ತಾರೆ. ಸುನಿ ನೀನು ನೋಡಲ್ಲಪ್ಪ ಬ್ರದರ್, ನಾನು ಏನೂ ನೋಡಲ್ಲ ಬ್ರದರ್, ನಾನು ಹಿಂಗೆ ಮೈಂಡೇ ಉಚ್ಕೊಳ್ತಾ ಇರ್ತೀನಿ ಬ್ರದರ್ ಅಷ್ಟೇ. ಹಾಂ, ಚಿಕ್ಕ ಚಿಕ್ಕ ಮಗು ಅವು ಊಟ ತಿನ್ಬೇಕಾ ರೀಲ್ಸ್ ತೋರಿಸು, ಆಗಲೇ ಅನ್ನ ತಿಂತೀವಿ ಅಂತವೆ. ಹೌದು. ಹಾಂ, ಕೆಲವು ಮಲ್ಕೊಂಡು ಬೆಡ್ ಮೇಲೆ ಮಲ್ಕೊಂಡು ಅದರಲ್ಲೂ ರೀಲ್ಸ್ ನೋಡ್ತಾ ಇರ್ತಾರೆ. ಹಂಗೆ ಮಲ್ಕೊಂಡು ಹಾಗೆ ಬಿದ್ದುಬಿಟ್ಟಿರ್ತಾರೆ ಅಲ್ವಾ. ಆ ಮೊಬೈಲ್ ಅವ್ರ ಮೇಲೆ ಬಿದ್ದುಬಿಟ್ಟಿರುತ್ತೆ. ಎಲ್ ಶೇಪ್ ಹಂಗೆ ಮಾರ್ಕ್ ಬಂದುಬಿಡ್ತದೆ ಅಲ್ಲಿ. ಕೆಲವು ಟಾಯ್ಲೆಟಲ್ಲಿ ಹೋಗಿ ರೀಲ್ಸ್ ನೋಡ್ತಿರ್ತಾರೆ, ಅಲ್ಲಿ ಉಚ್ಕೊಂಡು ನೋಡ್ತಿರ್ತಾರೆ. ಇಲ್ಲಿ ಬುರ್ರು ಅಂತಿರ್ತದೆ, ಇಲ್ಲಿ ರೀಲ್ಸ್ಗಳು. ಅಲ್ಲೂ ಹೋಗ್ತಾರೆ, ಅಲ್ಲೂ ಅಪ್ಲಿಕೇಶನ್ ಬರೀತಿರ್ತಾರೆ ಟಾಯ್ಲೆಟ್ಗೆ ಹೋಗಿ. ಅಲ್ಲಿ ತೊಳ್ಕೊಳ್ತಾರೋ ಇಲ್ಲ ತೊಳಿತಾರೋ ಗೊತ್ತಾಗಲ್ಲ ನೋಡಿ. ತಲೆ ತಗ್ಗಿಸಿ ನೋಡು, ತಲೆ ಎತ್ತದಂತೆ ಮಾಡ್ತೀನಿ ಅಂತ ಮೊಬೈಲ್ ಹೇಳುತ್ತೆ. ದೇವ್ರ ವಾಕ್ಯ ಹೇಳುತ್ತೆ, ತಲೆ ತಗ್ಗಿಸಿ ನೋಡು ಮನೋಜ್ ಅವರೇ, ತಲೆ ಎತ್ತುವಂತೆ ಮಾಡ್ತೀವಿ ಅಲ್ವಾ. ವಾಕ್ಯ, ಪ್ರೀತಿ, ಲವ್. When you love your husband, when you love your wife, you will always behind the wife only. Wife is cute when she is mute. Husband is honey when he gives money. Alva? Hey, Munna. Kya tere munni? There is that. Roda mogu band kaanike. There is that. Hallelujah. ಆ ಇಂಟಿಂದನೇ ಹೋಗ್ತಾನೆ ನೋಡಿ. ಅದು ಹನಿಮೂನ್ ಟೈಮಲ್ಲಿ ಮಾತ್ರ ಅವಳಿಂದನೇ ಹೋಗ್ತಾನೆ. ಹಿಂಗೆ ಲೆಫ್ಟು ರೈಟು ಯಾವ ಥರ ಬಂದ್ಬಿಡ್ತೀವಿ ಪ್ರಪಂಚ. ಎಲ್ಲ ಆನ್ಲೈನ್ ಬಂದ್ಬಿಡ್ತು. ಯಾವನೋ ಬಂದ್ಬಿಟ್ಟವನೆ, ಝೊಮ್ಯಾಟೋ ಅವನು ಮಸಾಲೆ ದೋಸೆ ಒಳಗಿಡೆಲ್ಲ ತಂದ್ಬಿಟ್ಟವನೆ. ಎಲ್ಲಪ್ಪ ಇದೆಯಾ? ಅಮ್ಮ ನಿಮ್ಮ ಮನೆ ಮುಂದೆನೇ ಇದ್ದೀನಮ್ಮ. ಅಯ್ಯೋ ಏನಪ್ಪ ಮನೆ ಮುಂದೆ, ಒಳಗೆ ಬಾಪ್ಪ, ನೀನು ಬಾಗ್ಲು ತೆಗ್ದೈತೆ, ಸೀದಾ ಒಳಗೆ ಬಾಪ, ಬಾ ಬಾ ಬಾ, ಲೆಫ್ಟಿಗೆ ಹೋಗು. ಲೆಫ್ಟ್ ಮೇಡಮ್ ಎಲ್ಲಿದ್ದೀರಾ? ಲೆಫ್ಟ್ ಒಳಗೆ ಬಂದೆ. ಲೆಫ್ಟಿಂದ ರೈಟ್ ತಗೋ, ರೈಟ್ ಬಾ. ಎಲ್ಲಿ ಬಂದೆ? ಅಯ್ಯೋ ಮೇಡಮ್ ಇದೇನು ಅಡುಗೆ ಮನೆ ತೋರಿಸ್ತಾ ಇದೆ. ಹೌದಾ, ಅಲ್ಲೊಂದು ಸ್ಪೂನ್ ಎತ್ಕೊಳ್ಳಪ್ಪ, ಎತ್ಕೊಂಡು ಮತ್ತೆ ರಿವರ್ಸ್ ಮಾಡು, ತಿರ್ಗಿ ಲೆಫ್ಟ್ ತಗೋ, ರೈಟ್ ಬಾ, ಸ್ಟ್ರೈಟ್ ಬಾ, ಈ ಕಡೆ ಸೀದಾ ಬೆಡ್ರೂಮ್ ಬಾ ಕಡಪ್ಪ. ನನಗೆ ಕುಂಡಿ ಅಷ್ಟು ಭಾರ ಆಗ್ಬಿಡೈತೆ ಡಿಕ್ಕಿ ಅವ್ರದ್ದು, ಎದೋಳಲ್ಲ. ಅಷ್ಟು ಭಾರ ಆಗ್ಬಿಟ್ಟಿದೆ ಮುಂಡೆ ಬೇಕೆ, ಎದೋಳಲ್ಲ ಅವರು. ಅಲ್ಲೇ ತಿಂದು ಅದೇನಾಗಿರುತ್ತೆ, ಪಾಟ್ ಥರ ಬೆಳ್ಕೊಂಡು ಹೋಗಿರ್ತದೆ ನೋಡಿ. ಅದು ತಿಂದು ಅಲ್ಲೇ ತಿನ್ನಬೇಕು. ಕೊನೆ ಕೈ ತೊಳೆಗೆ ನೀರು ಅಲ್ಲೇ ಕೊಡಬೇಕು ಹೆಣ್ಮಗಳಿಗೆ. ಬಿಟ್ಟರೆ ಅಂಡೇನೆ ತಂದು ಅಲ್ಲೇ ಸ್ನಾನ ಮಾಡು ಅಂದ್ಬಿಡ್ತಾಳೆ. ಪ್ರಪಂಚ ಆ ರೀತಿ ಪ್ರಪಂಚಕ್ಕೆ ಹೋಗ್ಬಿಡ್ತಾರೆ ನೋಡಿ. ಅಲ್ಲಿ ತಂದು ಎದ್ದು ತಗೊಳ್ಳೋ ಶಕ್ತಿನ ಯಮ್ಮನಿಗೆ ಇಲ್ಲ. ಅಲ್ಲಿ ಹೆಂಗೆ ನೋಡೋಣ ಹೇಳ್ತಾನೆ, ಮೇಡಮ್ ಏನು ಮೇಡಮ್ ನಿಮ್ಮ ಅವಸ್ಥೆ. ಗಂಡ ಹೇಳ್ತಾನೆ, ಹೊರಗಡೆ ಬಂದಷ್ಟೇ ಗಂಡ ಬಂದಿರ್ತಾನೆ. ಏನು ಸರ್? ಹಾಂ ಕೊಟ್ಟಿದ್ಯಪ್ಪ? ಕೊಟ್ಟಿದ್ದೀವಿ. ಒಳಗೋ ನಿಮ್ಮ ಹೆಂಡ್ತಿನ ಸರ್? ಹೌದು ಸರ್. ತುಂಬ ಆರಾಮಿರಿ ಸರ್ ನೀವು ಅಂದ್ಬಿಟ್ಟು ಹೋಗ್ಬಿಟ್ಟ ಅವನು ನೋಡಿ. ಆ ಥರ ಪ್ರಪಂಚ ಎಲ್ಲ ಈಸಿ ಆಗಿಬಿಡ್ಬೇಕು. ಎಲ್ಲ ಈಸಿ ಆಗಲ್ಲ. ನೀ ಕರ್ತನ ಪ್ರೀತಿ ಮಾಡಬೇಕು. ಹೆಂಡ್ತಿಯಿಂದನೇ ಹೋಗ್ತಾನೆ ಗಂಡ ಪ್ರೀತಿ ಮಾಡಿದ್ರೆ ಅಲ್ವಾ. ಅವಳು ಅಳಬೇಕಾದ್ರೆ ಇವನು ಅವಳ ಪಕ್ಕದಲ್ಲಿ ಕೂತ್ಕೊಂಡು ಅಳ್ತಾನೆ. ಅವಳು ನಗಬೇಕಾದ್ರೆ ಇನ್ನೊಂದು ಚೆನ್ನಾಗಿ ನಗಿಸ್ತಾನೆ ಅಲ್ವಾ. ಅವಳೆಲ್ಲ ಲಾಸ್ ಆದರೆ ಅಲ್ಫೋನ್ಸವ್ರೆ, ಅಯ್ಯೋ ಲಾಸ್ ಆಯ್ತಾ, ನೀನಷ್ಟೇ ಹೋದೆ ಅಲ್ವಾ, ಸಂತೈಸ್ತಾನೆ ನೋಡು. ಆ ಪ್ರೀತಿ ಇತ್ತು ಅಂದರೆ ನೀವೆಲ್ಲ. ಅದಕ್ಕೆ ದೇವ್ರು ಹೇಳ್ತಾರೆ, ನನ್ನ ಹುಡುಕೋರ್ನ ನಾನು ಹುಡುಕ್ತೇನೆ, ನನ್ನ ಪ್ರೀತಿ ಮಾಡೋರನ್ನ ಪ್ರೀತಿಸ್ತೇನೆ. ಇವತ್ತು ನಿಮ್ಮ ಹೆಂಡ್ತಿದ್ದೀರ ಗಂಡದನ್ನ ಪ್ರೀತಿ ಮಾಡ್ತಿದ್ದೀರಾ? ಎಲ್ಲಿ ಬದೆ ಆ 1942 ಎಲ್ಲ ಪ್ರೀತಿ ಮಾಡಿದ್ದು ಬದೆ. ಇವಾಗ ಏನಿಲ್ಲ ಬದೆ, ಪ್ರೀತಿ ಇಲ್ಲ, ಉಗಿಸ್ಕೊಳ್ತಾ ಇದ್ದು ಬದೆ.